ಸಾರಿ, ಆ್ಯಕ್ಚುಲಿ ಇವತ್ತು ಲೇಟಾಗಿದೆ. ಆಲ್ಮೋಸ್ಟ್ 12 o'clock. ಬಿಕಾಸ್ ಆಫ್ ಬಿಜಿ ಶೆಡ್ಯೂಲ್ ನಾನು ಆ್ಯಕ್ಚುಲಿ ಇವತ್ತು ಲೇಟಾಗಿ ಮಾಡ್ತಾಯಿದ್ದೀನಿ. ನಿನ್ನೆ ಟಾಪಿಕ್ ನಿಲ್ಲಿಸಿದ್ದೆ ನಾನು ಎಲ್ಲಿ ಅಂತಂದರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ಯಾವ ಥರ ಆಪ್ರೇಟ್ ಮಾಡ್ತೀವಿ ಅಂತ. ಗ್ರಾಮ ಪಂಚಾಯತಿ ಸದಸ್ಯರನ್ನ ಯಾವ ಥರ ಆಪ್ರೇಟ್ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಅದಾದಮೇಲೆ ಏನಾಗುತ್ತೆ ಅಂತ ಅಂದರೆ, ಅವ್ರು ಗೆಲ್ತಾರೆ. ನಮ್ಮಂಥವ್ರು ಸಪೋರ್ಟ್ ಎಲ್ಲ ಸೇರಿ ಗೆಲ್ಲಿಸ್ತೀವಿ ನಾವು. ಗೆಲ್ಲಿಸಿದಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ, ನಾವು ಯಾರು ಗೊತ್ತೇ ಇರಲ್ಲ ಅವ್ರು ಗೆದ್ದಾದ್ಮೇಲೆ. ಕರೆಕ್ಟ್ ಅಲ್ವಾ? ನಾವು ಯಾರು ಗೊತ್ತೇ ಆಗಲ್ಲ ಅವ್ರಿಗೆ ಗೆದ್ದಾದ್ಮೇಲೆ. ಅವ್ರೇನು ಮಾಡ್ತಾರೆ, ಅವರೊಂದು ಅಕ್ಕಪಕ್ಕದ ಹಳ್ಳಿ ಜನಗಳು ಅವ್ರ ಗ್ರಾಮ ಪಂಚಾಯತಿ ಸದಸ್ಯರು ಹೇಳಿ ಏನು ಮಾಡ್ತಾರೆ, ಕಾಂಗ್ರೆಸ್ಸು, ದಳ, BJP ಮತ್ತೊಂದು ಅಂದ್ಕೊಂಡು ಗ್ಯಾಂಗ್ ಮಾಡ್ಕೋತಾರೆ. ಗ್ಯಾಂಗ್ ಮಾಡಿಕೊಂಡು ಯಾರ ಹತ್ರ ದುಡ್ಡಿದೆಯೋ ಅವನ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಅಧ್ಯಕ್ಷನ್ ಮಾಡಿ ಸ್ವಲ್ಪ ಸೈಟು, ಮನೆ, ಗಿನೆ ಎಲ್ಲ ತೊಗೊಂಡು ಇವ್ರೇನು ಮಾಡ್ತಾರೆ, ಆರಾಮಾಗಿ ಖುಷಿಯಾಗಿ ಟೈಮ್ ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಗೆಲ್ಸಿದ ತಪ್ಪಿಗೆ ಇದು ನಮಗೆ ಇವ್ರು ಕೊಡೋದಂತೂ ಬಹುಮಾನ. ಯಾಕೆ ಅಂತಂದರೆ, ಗೆಲ್ಸಿರ್ತೀವಲ್ಲ ಓಟ್ ಹಾಕಿ, ನಮ್ಮ ಹುಡುಗ ಚೆನ್ನಾಗಿರಲಿ, ನಮ್ಗೆ ಹೆಲ್ಪ್ ಮಾಡಲಿ, ನಮ್ಮೂರನ್ನ ಉದ್ಧಾರ ಮಾಡಲಿ ಅಂತ ಗೆಲ್ಲಿಸ್ತೀವಿ ನಾವು. ಅವ್ರಿಗೆ ನಿಮಗೆ ಕೊಡೋ ಬಹುಮಾನ ಏನಂತಂದರೆ, ಗೆದ್ದಾದ್ಮೇಲೆ ಅವನ್ನೇ ಮಾರ್ಕೊಂಡ್ಬಿಡ್ತಾನೆ ಅವನು. ಯಾಕೆ ಅಂತಂದರೆ, ಅವನು ಮಾರ್ಕೊಂಡು ಅವನ ಜೊತೆಗೂಡಿ ಕಾಂಗ್ರೆಸ್ಗೆ ದಳಕ್ಕೆ ಕಾಂಗ್ರೆಸ್ಗೆ ಇಲ್ಲ BJPಗೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಆರಾಮಾಗಿ ದುಡ್ಡು ತೊಗೊಂಡು ಇಲ್ಲ ಸೈಟ್ ತೊಗೊಂಡು ಎಂಜಾಯ್ ಮಾಡ್ತಾರೆ. ನಾವು ಗೆಲ್ಸಿದ್ದು ತಪ್ಪಿಸ್ಕೊಂಡು ನಮ್ಮ ಕೆಲಸ ಮಾಡ್ತಾನೆ ಅವನು. ಚಾನ್ಸೇ ಇಲ್ಲ ನಮ್ಮ ಕೆಲಸ ಮಾಡೋಕ್ಕೆ. ಯಾಕೆಂದರೆ ಇನ್ನೊಂದು 5 ವರ್ಷ ಅವನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ಮ ಕಷ್ಟಕ್ಕೂ ಬರೋಲ್ಲ, ನಮ್ಮ ಮನೆ ಕಡೆನೇ ಹೆಜ್ಜೆ ಹಾಕಲ್ಲ. ಯಾಕೆಂದರೆ ಅವ್ನು ಬಂದು ಓಟ್ ಹಾಕ್ಸ್ಕೊಂಡಿರ್ತಾನಲ್ವ. ಹಂಗಾಗಿ ಅದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ, ಸೆಲೆಕ್ಟ್ ಮಾಡಬೇಕಾದ್ರೆ ಅವನು ಬಡವಾದ್ರೂ ಪರವಾಗಿಲ್ಲ, ಅವನು ನಮ್ಗೆ 10 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಪರವಾಗಿಲ್ಲ, ನಮ್ಮ ಜೊತೆ ಕೂತ್ಕೊಂಡು ಓಡಾಡೋನು, ನಮಗೋಸ್ಕರ ಸಹಾಯನ ಮಾಡೋಣ ನಾವು ಗೆಲ್ಲಿಸೋಣ. ಯಾಕೆ ಅಂತಂದರೆ, ಇನಿಷಿಯಲಿ ವಿಲ್ ಸ್ಟಾರ್ಟ್ ಫ್ರಮ್ ಹೈ ಹೋಮ್ ಅಲ್ವಾ. ಕಟ್ತಾನೆ. ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಯಾಕೆ ಅಂತಂದರೆ, ಯು ಶುಡ್ ಬಿ ಲರ್ನ್ ವಾಟ್ ವಿ